ಸೊ ಹಾಯ್ ಎಲ್ಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನನ್ನ ಮಚ್ಚ ಇವತ್ತು ಉಡುಪಿಗೆ ಹೊರಟಿದ್ದೀರಿ. ಇವನೇ ನಮ್ಮ ಕುಚಿಕು ಚೈಲ್ಡ್ಹುಡ್ ದೋಸ್ತು. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮಾರೆ? ನಾವೆಲ್ಲ ಸ್ಕೂಲಲ್ಲಿ ಬೇಜಾನ್ ಆಟಗಳು ಆಡ್ಬಿಟ್ಟಿದ್ದೀವಿ. ಫುಲ್ ಸ್ಟಡಿ. ಸ್ಟಡಿ ಮಾಡ್ತಾನೆ ಸ್ಟಡಿ ನೋಡ್ಕೊಂಡಿದ್ದೀರಿ ಬಿಡು, ಅದ್ರಲ್ಲೇನು ಡೌಟ್ ಇಲ್ಲ. ಸೊ ಇವಾಗ ಹೋಗ್ತಿರೋ ಜಾಗ ಬಂದ್ಬಿಟ್ಟು ನಾವು ಉಡುಪಿಗೆ ಹೋಗ್ತಾ ಇದೀರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫಸ್ಟ್ ದೇವಸ್ಥಾನಕ್ಕಲ್ಲ ಮಚ್ಚ, ಫಸ್ಟ್ ದೇವಸ್ಥಾನ, ಆಮೇಲೆ ಅಲ್ಲಿಂದ ಬೀಚು. ಸೊ ಆಮೇಲೆ ವ್ಲಾಗ್ ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂದರೆ ಕೆಲವೊಂದು ಇನ್ಸಿಡೆಂಟ್ ನಡೀತು. ತುಂಬ ಪಾಠ ಕಲ್ತಿದ್ದೀನಿ, ಎಲ್ಲ ಕಳ್ಕೊಂಬರೋಣ ಅಂತ ಬೀಚ್ಗೆ ಹೋಗ್ತಾ ಇದ್ದೀನಿ. ಬಾಯಲ್ಲಿ ಹಾಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ, ಬೀಡ ಹಾಕೊಂಡಿದ್ದೀನಿ ಫ್ರೆಶಿಂಗ್ ಆಗಿರಲಿ ಅಂತ. ಏನಾದ್ರು ಹೇಳ್ತೇವೆ ಮಚ್ಚ? ಸೊ ಇವಾಗ ನಾವು ಕಾರಲ್ಲೇ ಹೋಗ್ತಾ ಇರೋದು, ನಮ್ಮ ಫ್ರೆಂಡ್ ಅವ್ರದ್ದು ಫ್ರೆಂಡ್ ಕಾರ್ ಅಂತೆ, ಅದೆಲ್ಲ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇವಾಗ ಅಲ್ಲಿ ಕಾರ್ ಹತ್ರ ಹೋಗ್ಬೇಕು. ಕಾರ್ ಹತ್ರ ಹೋಗೋಣ. ಎಲ್ಲಿ ಮಚ್ಚ ಗಾಡಿ? ಎಲ್ಲಿ ಗಾಡಿ? ಸ್ವಿಚ್ ಆಫ್ ಬಂದೈತೆ ಫೋನ್ ಒಂದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಏನೋ ಹೇಳ್ತಾ ಇದ್ಯಾ? ಗಾಡಿ ಫೋನ್ ಸ್ವಿಚ್ ಆಫ್ ಬಂದೈತೆ. ಈ ತರ ಸೈಕ್ ಮಾಡಿದ್ರೆ ನೋಡು, ಆಮೇಲೆ ನಾನು ಸೀದಾ ಟ್ರೈನ್ ಹತ್ಕೊಂಡು ಹೋಗ್ಬಿಡ್ತೀನಿ. ನೋಡೋ ತನಕ ನೋಡಿ ಬಸ್ಸು ಟ್ರೈನು ಮಚ. ಇದು ಬೆಂಗಳೂರು, ನಮ್ಮ ಕರ್ನಾಟಕ ಬೆಂಗಳೂರು. ಎಲ್ಲಿ ಯಾವಾಗ ಬೇಕಾದ್ರೂ ಒಬ್ಬ ತಲೆ ಕೆಡ್ಸ್ಕೊಂಬಿಡ, ಆರಾಮಾಗಿ ಹೋಗೋಣ ಹಂಗಂತ್ಯಾ? ಗೈಸ್ ಇವಾಗ ಅವನೇನೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವನಂತೆ. ಇಲ್ಲಿಂದ ನಾವು ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಸಿಗ್ನಲ್ಗೆ. ಮಚ ನಂಬಿಕೆ ಐತೆ, ಫೋನ್ ಮಾಡೇ ಮಾಡ್ತಾನೆ. ನನ್ನ ಅರ್ಧ ಗಂಟೆಲಾನ ಫೋನ್ ಬಂದೇ ಬರುತ್ತೆ, ನೋಡ್ಕೊ ಮಚ. ಒಂದ್ ಪಕ್ಷ ಹುಡುಗಿರ್ ಬೇಕಾರೆ ಹುಡುಗಿರ್ನೆಲ್ಲ ನಂಬ ಮೋಸ ಮಾಡಿ ಬಿಟ್ಟು ಹೋಗ್ಬೋದು, ಆದ್ರೆ ನಮ್ಮ ಹುಡುಗರು ಹಂಗಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅದು ನೀನ್ ನನ್ನ ಜೊತೆಗಿದ್ಯಾ ಅಂದ್ರೆ ಇನ್ನ ಸೈಕ್ ಆಗಿ ಮಾಡ್ಬೋದು. ಅರ್ಧ ಗಂಟೆ ಆಗ್ಲಿ ಫೋನ್ ಬರುತ್ತೆ. ಇವತ್ತು ಹೋದ್ರೆ ಕಾರಲ್ಲೇ ಹೋಗೋದು, ಇಲ್ಲ ಅಂದ್ರೆ ಇದ್ದೇ ತರ ಮಚ್ಚಿ ಬಸ್ಸು. ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಷ್ಟೇ, ಒಂದ್ಸರಿ ಡಿಸೈಡ್ ಆಗಿ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಾವು ಪಕ್ಕ ಹೋಗೇ ಹೋಯ್ತೀವಿ ಅಷ್ಟೇ. ಕೆಲವೊಂದು ನನ್ನ ಮಕ್ಕಳು ನಮ್ಮ ಫ್ರೆಂಡ್ಸು ಇದ್ದವ್ರ ಜೊತೆಗೆ ನಮ್ಮನ್ನು ಬಿಟ್ಬಿಟ್ಟು ಹೋಗವ್ರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ನಮ್ಮ ಮಕ್ಕಳೆಲ್ಲ ನಾವು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ. ಅವಾಗ ನಮ್ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು, ನಾವು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಏನು ಅಂತ. ಸರಿ ಗೈಸ್, ಇನ್ನು ಸ್ವಲ್ಪ ಹೊತ್ತಲ್ಲಿ ಸಿಗ್ತೀನಿ ಗಾಡಿ ಬಂದಮೇಲೆ. ಅದು ಗಾಡಿ ಬರುತ್ತಾ ಇಲ್ವಾ ಅಂತ ಡೌಟಲ್ಲಿ ಇದೆ ನನಗೆ. ಸಿಗ್ತೀನಿ. ನಮ್ಮ ರಾಜೇಶ ನಮಗೆ ಉಳಿಸ್ಕೊಂಡ್ಬಿಟ್ಟವನೆ. ಗಾಡಿ ಬಂದ್ಬಿಡೈತೆ, ದೇವ್ರ ದಯೆ. ನಾವು ತಿರ್ಗಾ ಹೋಗಂಗಿಲ್ಲ. ಬಾ ಗಾಡಿ ಹತ್ತನ. ಗಾಡಿ ಹೋಗ್ತಾ ಇರೋದು ನಾವು. ಮಚ್ಚ ಮುಂದೆ ಕತ್ ಬಂದವನೆ. ಇವರೇ ನಮ್ಮ ಅಣ್ಣ ಬಂದ ನಮ್ಮ ಬಾಯ್, ಡ್ರೈವರ್ ಬಾಯ್. ಹಿಂದೆ ಡೋರ್ ಓಪನ್ ಮಾಡು. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಗೈಸ್ ಪೀಸ್ ಆಗಿ ಹೋಗೋಣ ಇವಾಗ ಮಸ್ತಾಗಿ ಹೋಗ್ಬಿಟ್ಟು. ಡೋರ್ ಬಿದ್ದಿಲ್ವಾ? ಸೊ ಗೈಸ್ ಅದೇ ಗಾಡಿ ಇನ್ನೇನು ಹೊಲ್ಟ ಮಚ್ಚ. ಲೆಟ್ಸ್ ಗೋ ಟು ಉಡುಪಿ. ಗೈಸ್ ಇವಾಗ ಪೆಟ್ರೋಲ್ ಬಂಕ್ ಬಂದಿದ್ದೀರಿ. ಗಾಡಿ ಫುಲ್ ಮಾಡ್ಕೊಂಬಿಡೋಣ ಮಚ್ಚ. ಫುಲ್ ಟ್ಯಾಂಕಾ? ಫುಲ್ ಟ್ಯಾಂಕು ಪೆಟ್ರೋಲು. ನಮ್ಮ ಮಚ್ಚ ಕುತ್ಕೊಂಬಿಡೋನ್ ಮುಂದೆ. ಯಾಕ ಮಚ್ಚ ಮುಂದೆನ ಆರಾಮ? ಅಲ್ಲ, ಅವ್ನ ಆರಾಮಾಗಿ ಮಟನ್ ಊಟ ಮಾಡ್ಕೊಂಡ್ ಬಂದವನೆ, ಎಲ್ಲಡಿಕೆ ಹಾಕೊಂಡು ಬೋಳಿ ಮಗ. ಮಹಾಪ್ರಭು ನೀವೇನ್ ಇಲ್ಲಿ? ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ. ಫುಲ್ ವೈಬ್ಸೆ. ಇಬ್ರು ಪೆಟ್ರೋಲ್ ಹಾಕ್ಸ್ಕೊಂತವ್ರೆ. ನಾನು ಪೀಸ್ ಆಗೋಲ್ಲ ಕೊಡು. ಫುಲ್ ಟ್ಯಾಂಕ್ ಬಾಸ್ ಹೇಳಿ. ಥ್ಯಾಂಕ್ ಯು ಬಾಸ್. ನಾವು ಇಷ್ಟರಲ್ಲೇ ಹೋಗೋಣ ಇರ್ರಿ, ಫುಲ್ ಫ್ಯಾಮಿಲಿಗೆಲ್ಲ ಹೇಳಿದ್ದೀನಿ, ಪ್ಲಾನ್ ಮಾಡಿದ್ದೀನಿ. ನಮ್ಮ ಮಚ್ಚ ಡೀಪ್ ಆಗಿ ಫ್ಯಾಮಿಲಿ ಜೊತೆ ಮಾತಾಡ್ತವ್ನೆ, ಕ್ಷೇಮ ಎಲ್ಲ ವಿಚಾರಿಸ್ಕೊತವ್ರೆ. ಹುಡುಗ ಈ ಕಡೆ ಅವನೇ ಕಾಣಿಸ್ತಾ ಇಲ್ಲ, ಆಮೇಲೆ ತಿರ್ಗಾ ತೋರಿಸ್ತೀನಿ. ನೀವು ಯಾರು ಕೈ ಜೋಡಿಸ್ತಾ ಇಲ್ಲ, ಫುಲ್ಲು ಹಾಕ್ಸ್ಕೊಂಡವ್ರೆ. ಥ್ಯಾಂಕ್ ಯು ಮ್ಯಾಮ್. ನನ್ನ ಮಗ ಇಲ್ಲೇ ಟ್ರೋಲ್, ಅಕ್ಕನ್ನೇ ಟ್ರೋಲ್ ಮಾಡ್ತಾವನೆ. ಡೀಸೆಲ್ ಹಾಕಾಯ್ತು, ಗಾಡಿ ಎಲ್ಲ ಆಡಿಸ್ತವ್ರೆ. ಜೀವನದಲ್ಲಿ ಹೆಚ್ಚಿನ ಕಮ್ಮಿ ಕುಡಿ, ಹೆಚ್ಚಿನ ದೊಡ್ಡ
ಕುಡಿತಾರೆ ಅವನು ಸೀರಿಯಸ್ ಆಗಿ ಆಗ್ಬಿಡ್ತೀನಿ ನೋಡು. ಅದೆಲ್ಲ ಗೋವಾ ಕರ್ಕೊಂಡೋಗೋ ಜೀವನದಲ್ಲಿ ಆಸೆ ಆಗಲ್ಲ. ಫುಲ್ಲು ನಡಿ ಲೋಗೋದ್ ಬದಲು ಗೋವಾಗೆ ಹೋಗ್ಬಿಡ. ಗೋವಾಗೆ ಹೋಗೋಣ ಮಚ್ಚಿ. ಅಲ್ಲಿ ಮುಗಿಸ್ಕೊಂಡು ಏನು ಕಾರವಾರ ಹಂಗೆ ಸೀದಾ 90 ಕಿಲೋಮೀಟರ್ ಅಷ್ಟೇ ಅಲ್ಲಿಂದ. ದುಡ್ಡು ನೀರ್ ತರ ಹೋಯ್ತಾನೆ ಇರ್ಲಿ. ಎಷ್ಟು ಕಟ್ಟಬೇಕು ಅಕ್ಕ ನಮ್ಗೆ ಸೇಫ್ ಜರ್ನಿ ಅಂತವ್ರೆ. ನಮಗೆಲ್ಲ ಗೊತ್ತಾಗೋಯ್ತು. ಆಗ್ತೀವಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ನಿಖಿಲ್ ಕನ್ನಡಿಗ. ಹಾಕಣ ಆ ತರ ಮಳೆ ಬೆಂಗಳೂರಲ್ಲಿ ಹೋಯ್ತು ಅನ್ಕೋ ಮಚ್ಚಿ. ಬೀಚ್ ಪಕ್ಕದಲ್ಲಿ ಹೋಯ್ತಂಗೆ ಫುಲ್ ಬೆಂಗಳೂರಿಗೆ ಹೋಗುತ್ತೆ. ಅರ್ಧ ಬೆಂಗಳೂರೇ ಕಾಣಲ್ಲ ನಮ್ಗೆ. ಆ ತರ ಹೋಯ್ತು ಮಚ್ಚಿ ಆ ಕಡೆ ಸೈಡು ಮಳೆ. ನಾವೇನ್ ಮಾಡ್ತೀವಿ ಗೊತ್ತಾ, ಮಳೆಲಿ ಹೋಗಿ ಬೀಚ್ ಪಕ್ಕದಲ್ಲಿ ನಿಂತ್ಕೊಂಡ್ವಿ ಫುಲ್ ನೆನ್ಸಿ. ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂಗೂ ತಿಳಿಯದೆ ನನ್ನಯ ಮೆದುಳೊಳಗೆ ಎಳೆಯದ ಗೋಡನೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂಗೂ ತಿಳಿಯದೆ ನನ್ನಯ ಮುಗುಳುನಗೆ ಬಿಸಿಲು ಕುದುರೆಯೆಂದು ಎದೆಯಿಂದ ಮೂಡಿದಂತೆ ಅವಳ ನೆನಪಿನಿಂದ ಮೂಡಿದಂತೆ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು ತುಂಬಾ ಮೌನಿ ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲ್ಲೂ. ಯಾಕೋ ಮಚ್ಚ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂಗೂ ಅಳೆಯದ ನಿನ್ನಯ ಮುಗುಳು ನಗೆ ಗೋಡನೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಬಂದಾಯ್ತು ಬಂದ್ ಸೇರಾಯ್ತು. ಎಲ್ಲಿ ಬಂದಿದ್ದೀರಿ ಮಚ್ಚ? ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇವಾಗ ಜಸ್ಟ್ ಎಲ್ಲ ರೆಡಿ ಹಾಕ್ಬಿಟ್ಟು ಪಂಚೆ ಗಿಂಚೆ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಎಂಟ್ರಿ ಆ ಕಡೆ ಇದೆ. ದೇವಸ್ಥಾನ ಒಳಗಡೆ ಶೂಟ್ ಮಾಡೋಕ್ಕಾಗಲ್ಲ. ನಾನು ರಾಜೇಶ ಮತ್ತು ಅವರು ರಾತ್ರಿ 3 ಜನ ಬಿಟ್ರಿ. ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೆಂಟ್ರಲ್ ಸ್ವಲ್ಪ ಸೀನ್ಸ್ ಆಯಿತು, ಅವೆಲ್ಲ ತೋರ್ಸೋಕ್ಕಾಗಿಲ್ಲ. ಹೋಗ್ತಾ ಇದ್ದೀರಿ ದೇವಸ್ಥಾನಕ್ಕೆ. ಇದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ದೇವಸ್ಥಾನ ಎಂಟ್ರಿ ಆಗಿದ್ದೀವಿ. ಇವಾಗ ತಾನೇ ದರ್ಶನ ಮುಗೀತು ಗೈಸ್. ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದೀರಿ. ಸೊ ನೆಕ್ಸ್ಟು ಇವಾಗ ಇಲ್ಲಿಂದ ಮಲ್ಪೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಅದಕ್ಕಿಂತ ಮುಂಚೆ ಫಸ್ಟು ತಿಂಡಿ ಮಾಡಬೇಕು. ತಿಂಡಿ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ಎಲ್ಲಿ ಹೋಗ್ಬೇಕು ಅಂತ ನೋಡ್ಬೇಕು. ಇವಾಗ ಇಲ್ಲಿಂದ ಚೆಕ್ ಮಾಡಬೇಕು. ಮಾಡಿಕೊಂಡು ಆಮೇಲೆ ಮುಂದೆ ಸಿಗ್ತೀನಿ. ಮಸ್ತ್ ತೃಪ್ತಿ ಆಗಂಗೆ ನೋಡ್ದ ಮನಸ್ಸಲ್ಲಿರೋದೆಲ್ಲ ಬೆಡ್ಕೊಂಡ ಬಿಡ್ಕೊಂಡಿಲ್ಲ. ಬೇಡ್ಕೊಂಡೆಲ್ಲ ಇರೋದಕ್ಕೆ ಅಲ್ಲಿ ನೀರಿಗೆ ಬಂದ ಏನು ಬರ್ಕೊಂಬಂದು ಭಾರಿ ಕಳ್ಳನ್ ಮಾಡಿ ಅವ್ರಿಗೆ ಹೆಂಗೆ ಇಷ್ಟ ಬರ್ತೋ ನಮ್ಗೆ ಹಂಗೆ ಇಟ್ಬೇಕಷ್ಟೆ. ನಾವು ಕೇಳಿದ್ರೆ ಅಮ್ಮನೇ ಊಟ ಕೊಡಲ್ಲ ಅಂತಾರೆ. ಅಲ್ಲೇನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಏನ್ ಸರ್ಯಾಗಿ ಆಕ್ಟಿಂಗ್ ಮಾಡ್ತಾರೆ ನೋಡು. ಪೂರಿ ದೋಸೆ. ಸೊ ಊಟ ಎಲ್ಲ ಮುಗೀತು. ಇನ್ನೇನು ಹೊರಟಿದ್ದೀರಿ ನೆಕ್ಸ್ಟು. ಇವಾಗ ಬೇರೆ ಕಡೆ ಇವಾಗ ಡಿಸೈಡ್ ಮಾಡಬೇಕು, ಮಲ್ಪೆಗೆ ಹೋಗೋದಾ ಇಲ್ಲಾಂದರೆ ಮಾಟೋ ಬೀಚ್ಗೆ ಹೋಗೋದಾ ಅಂತ. ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗಿ ಡಿಸೈಡ್ ಮಾಡಿ ನಿಮಗೆ ಸಿಗ್ತೀನಿ. ನೋಡ್ರಿ ಸಖತ್ತಾಗಿದೆ ಲೊಕೇಶನು. ಇದೇ ಲೊಕೇಶನ್. Now I'm shaking, drinking all this coffee. These last few weeks have been exhausting. I'm lost in my imagination, and there's one thing that I need from you. Can you come through?
ಬಂದಿದ್ದೀರಪ್ಪ? ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ. ಮಲ್ಬೆ ಬೀಚಾ? ಮಲ್ಬೆ ಬೀಚಿಗೆ ಬಂದಿದ್ದೀವಿ. ಎಲ್ಲ ಸೂಪರ್ ಸೆಕ್ಸಿ ಮತ್ತೆ ಬೀಚ್ ಕೊಯ್ತಾ ಇದ್ದೀರಿ. ಬೀಚ್ ವೈಬ್ಸ್ ಬ್ರೋ. ಇವನೇನೆಲ್ಲ ಎತ್ಕೊಂಡು ಹೋಯ್ತವನೆ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಚ್ಚಾ ನಮ್ಮಲ್ಲಿ ಅದೇ ಬಾಳು ಇಲ್ಲ, ಬಂದು ನೆಮ್ಮದಿಯಾಗಿರೋದಂತೆ. ಇದ್ರೆ ನೆಮ್ಮದಿಯಾಗಿರೋ ಅಷ್ಟೇ. ಬೀಚಾ? ಬೀಚ್ಗೆ ಬಂದ್ಮೇಲೆ ಹೆಂಗೈತೆ ಬ್ರೋ? ಮಾಡ್ಕೊಂಬಂದಿನಿ, ನೆಮ್ಮದಿಯಾಗಿರೋಕೆ ಇಲ್ಲಿ. ನಮ್ಮಲ್ಲಿ ಇದೇ ಕಾಸು ಕೊನೆ ಪ್ರೇಮಿಗಳಿಂದ ಅದು ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಹಿಂಸೆ, ಅದು ಹಿಂಸೆ. ಅಪ್ಪ ದೇವರೇ ನನ್ನಲ್ಲಿ. ಫೈನಲಿ ಬೀಚಿಗೆ ಬಂದಿದ್ದೀನಿ. ಅವರೆಲ್ಲ ಆ ಕಡೆ ಇದ್ದಾರೆ. ನಾನು ಸ್ವಲ್ಪ ಬೀಚ್ ನೋಡಿಕೊಂಡು ಮನೆಯವ್ರಿಗೆ ಸ್ವಲ್ಪ ಬೀಚ್ ತೋರಿಸೋಣ ಅಂತ ಬಂದೆ. ಮನೆಯವ್ರಿಗೆ ಕಾಲ್ ಮಾಡಿ ಬೀಚ್ ಹತ್ರ ಬಂದೆ. ನೋಡಿ ಬೀಚ್ ಹೆಂಗಿದೆ, ಸಖತ್ತಾಗಿದೆ. ಈ ಸರಿ ನೀರು ಜಾಸ್ತಿ ಇದೆ ಈ ಕಡೆ. ಆ್ಯಕ್ಚುಲಿ ಅಲ್ಲಿ ಇನ್ನೂ ಹಿಂದೆ ಬಿಡ್ತಾ ಇರೋದು, ಈ ಕಡೆ ಬಿಡ್ತಾ ಇಲ್ಲ. ಸೊ ಇಲ್ಲಿ ಸುಮ್ಮನೆ ಜಸ್ಟ್ ನೋಡ್ಬೋದು ಅಷ್ಟೇ, ಬಟ್ ಆ ಕಡೆ ಇಳಿಯಂಗಿಲ್ಲ. ನೋಡಿ ಬಾಯ್ಸ್ ಹೆಂಗಿದೆ ವ್ಯೂ, ಸಖತ್ತಾಗಿದೆ. ರೂಮಿಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಮನಿಕೊಂಬಿಟ್ಟಿದ್ದು, ಎದ್ದೊಳಕ್ಕಾಗಿಲ್ಲ. ಚೆನ್ನಾಗಿ ನಿದ್ರೆ ಹೋಗ್ದೆ, ಯಾಕಂದರೆ ಜರ್ನಿ ಮಾಡ್ಕೊಂಡು ಬಂದಿದ್ರಲ್ಲ. ಸೊ ಅದಕ್ಕೋಸ್ಕರ ನೈಟು ಮನ್ಕೊಂಬಿಟ್ಟಿದ್ವಿ. ಸೊ ಅವರಿಬ್ಬರು ಅಲ್ಲೇ ರೂಮಲ್ಲೇ ಮನ್ಗಿದ್ದಾರೆ. ಸರಿ ನಾನು ಒಂದು ರೌಂಡ್ ಹಾಕೊಂಬರೋಣ ಅಂದ್ಬಿಟ್ಟು ತಿರ್ಗಾ ಈ ಕಡೆ ಬಂದಿದ್ದೀನಿ. ನೈಟ್ ಹೊತ್ತಲ್ಲಿ ವ್ಯೂ ಹೆಂಗಿರುತ್ತೆ ಅಂತ ನೋಡ್ತೀರಾ. ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ಇಲ್ಲಿ ತೋರ್ಸೋಕ್ಕೆ, ಇಲ್ಲಾಂದರೆ ರಾತ್ರಿ ನೈಟ್ ವ್ಯೂ ತೋರಿಸ್ಬೋದಿತ್ತು. ಬಟ್ ರೆಕಾರ್ಡ್ ಮಾಡಾಕ್ತೀನಿ. ಹಿಂಗೆ ಕಾಣಿಸ್ತಾ ಇತ್ತಪ್ಪ, ಏನೋ ತಕ್ಕ ಮಟ್ಟಿಗೆ ಕಾಣಿಸ್ತಾ ಇದೆ ಅಷ್ಟೇ. ಇನ್ನು ಪ್ಲಸ್ಸು ಬೀಚಲ್ಲಿ ಅಷ್ಟು ಲೈಟ್ ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಓಕೆ. ಗುಡ್ ಮಾರ್ನಿಂಗ್ ವಿತ್ ಬೀಚ್ ವ್ಯೂ. ಬೆಳಗ್ಗೆನೆ ಬೀಚಿಗೆ ಬಂದ್ಬಿಟ್ಟಿದ್ದೀರಿ. ಇನ್ನೇನು ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ರಾತ್ರಿ ಬರೋಕ್ಕಾಗಿಲ್ಲ. ಏನ್ ಮಾಮಿದು ಈ ಥರ ಜಾಲಿ ಜಾಲಿ ಬೀಚಲ್ಲಿ ಜಾಲಿ. ಅದಂತೂ ನಿಜ ಬಿಡು. ಬೆಳಗ್ಗೆನೆ ಬೀಚ್ ಗಿಳಿಯೋಣ ಅಂತ ಹೋಯ್ತಾ ಇದ್ದೀವಿ ನೀರು ಹೊಡಿಕ್ಕೆ. ನಮ್ಮ ಮಚ್ಚ ಆಲ್ರೆಡಿ ಇಳಿದ್ಬಿಟ್ಟವನೇ ಅಲ್ಲಿ. ಫುಲ್ಲು ಅಡೆ. ಸಂದೀಪ್ ಆಲ್ರೆಡಿ ನೀರು ಹೊಡಿಕ್ಕೆ ಇಳಿದ್ಬಿಟ್ಟವನೇ. ಫುಲ್ ಟೈವ್ ಅಣ್ಣ. ಚಲೋ ಮಾಮ್ ಅಲೆ ಮೇಲೆ
ಕ್ಯಾಮ್ರಾಗೆಲ್ಲ ನೀರು ಹರಿಸ್ತಾನೆ ಯಾವ ನಾನು ಬೋಸಡಿಕೆ. ಚೆನ್ನಾಗಿ ಬೀಚ್ ಅಳಿಕೊಂಡು ಎದ್ದು ಬಂದಿದ್ದೀರಿ. ಹೋಯ್ತು ಅವನು ಗಡಿಯಾ ಕಲ್ಡಿ, ನಿಮ್ಮ ಹೆಸರು ಕಲ್ಡಿ ಇಕ್ಕಿರೋದು. ಸಂಗೀತ ನನ್ನ ಮಗ ಮೈ ಸನ್, ಮೈ ಸನ್. ಬರೀ ಇಂಥದೆಯಾ ಬೀಚಲ್ಲಿ. ಇನ್ನೇನು ಬೀಚ್ ಬಿಲ್ಟ್ ಹೊಲ್ತಾ ಇದ್ದೀವಿ ಅಷ್ಟೇ. ಬಾಯ್ ಬೀಚ್ಗೊಂದು ಬಾಯ್ ಹೇಳ್ಬಿಟ್ಟು ರೂಮ್ ಕಡೆ ಹೋಗಿ ಸ್ನಾನ ಮಾಡ್ಕೊಂಡು ಬೇರೆ ಕಡೆ ಹೊರಡೋಣ. ಇವಾಗ ನೆಕ್ಸ್ಟು ಅದೇ ಕೆಲಸ. ಎಲ್ಲ ನೀರೊಳಗೆ ಬಿಟ್ಬಿಟ್ಟು ಹೆಂಗೆ ಹೋಯ್ತವ್ರು ನೋಡ್ರಿ ಇಬ್ರು. ಹೋಗೋಣ ರೂಮ್ಗೆ. ಇವಾಗಲೂ ಕಣ್ಮುಚ್ಕೊಂಡ್ರೆ ಆ ಅಲೆಗಳ ಸದ್ದು ಕೇಳಿಸುತ್ತೆ, ಹೆಂಗೂ ಕೇಳಿಸುತ್ತೆ. ಬೀಚಿಂದ ಹೊರಟಿದ್ದೀವಿ. ಇವಾಗ ನಾವು ಸೀದಾ ಬೆಂಗಳೂರಿಗೇನೆ. ಫಸ್ಟ್ ಟೈಮ್ ಆಗೋಯ್ತು. ಬೆಂಗಳೂರು ಸ್ವಲ್ಪ ಕೆಲಸಗಳಿದ್ದಾವೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಹೊರಟಿದ್ದೀವಿ. ಅದಕ್ಕೇನೆ ಇವಳು ಗುಣ ಅದು ಅಹಂಕಾರ, ಈ ಭೂಪನಿಗೆ ಅಲಂಕಾರ, ಇದು ಹೇಳುವುದು ನನ್ನ ಅಧಿಕಾರ, ಇದು ಕೇಳುವುದು ನಿಮ್ಮ ಆಚಾರ. ಸೊ ಗೈಸ್, ಬರ್ತಾ ಸಕಲೇಶ್ಪುರ ರೂಟ್ ಮೇಲೆ ಬಂದ್ರಿ. ಸಕಲೇಶ್ಪುರ ರೂಟ್ ಮೇಲೆ ಬರ್ತಾ ಇಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ಇದೇ ದೇವಸ್ಥಾನ. ವ್ಯೂ ತೋರಿಸ್ತೀನಿ ಬನ್ನಿ. ಇಲ್ಲಿ ಕೆಳಗೆ ಹೋದ್ರೆ ನದಿ ಇದೆಯಂತೆ. ನದಿ ನೋಡ್ಕೊಂಡ್ರಣ ಹಂಗೆ ಒಳಗಡೆ ಆಯ್ತು. ವ್ಯೂ ನೋಡಿ ಗೈಸ್ ಹೆಂಗೈತೆ. ವ್ಯೂ ಮಾತ್ರ ಇಲ್ಲಿ ಸಖತ್ತಾಗಿದೆ. ವ್ಯೂ ನೆಕ್ಸ್ಟ್ ಲೆವೆಲ್ ವ್ಯೂ. ಇವಾಗ ನಮ್ಮ ಹುಡುಗರು ಆಲ್ರೆಡಿ ಇಳಿದ್ಬಿಟ್ಟವ್ರೆ. ಅಲ್ಲಿರ್ತಾರೆ ನೋಡ್ರಿ ಇಬ್ಬರು. ಇಳಿಬೇಕು, ಇಳ್ಕೊಂಡು ಅಲ್ಲಿಗೆ ಹೋಗೋಣ ಅಂತ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಬಸ್. ನಡೀರಿ ಅಲ್ಲಿಗೆ ಹೋಗೋಣ. ಹೋಗೋಕ್ಕೆ ದಾರಿ ಇದೆ ಇಲ್ಲಿಂದ. ಇನ್ನೊಂದು ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೇಕು. ನೋಡ್ರಿ ಕಣ್ಣನ ಮಕ್ಕಳು ನಾನು ಬಿಟ್ಬಿಟ್ಟು ಅಲ್ಲೇ ಹೊಲ್ಟುಬಿಟ್ಟವ್ರೆ ಅಲ್ಲಿಗೆ. ಇದೇ ಜಾಗ ಇಳಿಯೋಕ್ಕೆ. ಇಳಿದು ಕೆಳಗೆ ಹೋದರೆ ನೀರು ಹರಿತಾ ಐತೆ. ಅಲ್ಲಿ ಸಖತ್ತಾಗೈತೆ. ವ್ಯೂ ಮಾತ್ರ ಸಖತ್ತಾಗೈತೆ. ನೆಕ್ಸ್ಟ್ ಲೆವೆಲ್ ವ್ಯೂ. ಬಾಯ್ಸ್ ಆಲ್ರೆಡಿ ನಡ್ಕೊಂಡು ಹೋಗ್ಬಿಟ್ಟವ್ರು. ಅಷ್ಟು ದೂರ ಹೋಗ್ಬಿಟ್ಟವ್ರು. ಇನ್ನೂ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ.
ಜಾರ್ತಾ ಐತಲ್ಲಪ್ಪ ಇದು, ಫುಲ್ ಜಾರ್ತಾ ಐತೆ. ನೋಡಿ ಗೈಸ್, ವ್ಯೂ ಹಂಗೈತೆ. ಅಲ್ಲಿ ಮೇಲೆ ನಿಮ್ಗೊಂದು ಇದು ಕಾಣಿಸ್ತಾ ಇರ್ಬೋದು, ಅಲ್ಲಿ ಟ್ರೈನ್ ಹೋಗುತ್ತೆ ಸಕಲೇಶ್ಪುರ. ಹಳೇನೋ ಬರ್ತಾ ಇದೆ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಪರವಾಗಿಲ್ಲ, ಇಲ್ಲಾಂದರೆ ಬೇರೆ ಟೈಮಲ್ಲಿ ಬರೋಕ್ಕೆ ಹೋದರೆ ಅಲ್ಲಿವರೆಗೂ ನೀರು ಇರುತ್ತೆ, ದೇವಸ್ಥಾನದವರೆಗೂ. ದೇವಸ್ಥಾನ ಅಲ್ಲಿದೆ ನೋಡಿ, ಸೊ ಎಂಟ್ರಿ ಕೊಡಲ್ಲ. ಸೊ ಇವಾಗ ಪರವಾಗಿಲ್ಲ ನೀರು, ಅದಕ್ಕಾಗಿ ಒಳ್ಳೆ ಪ್ಲೇಸ್ ಗೋಯ್ಸ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಅಲ್ಟಿ ಪ್ಲೇಸ್ ಇದು ಮಾತ್ರ. ಚೌಡೇಶ್ವರಿ ದೇವಸ್ಥಾನ ಹತ್ರ ಮಳೆ ಬಂದ್ರೆ ಟ್ರಿಪ್ ಏನೋ ಮುಗಿಸ್ಕೊಂಡ್ರಿ. ಟ್ರಿಪ್ ಮುಗಿಸ್ಕೊಂಡು ಬರ್ಬೇಕಾಗಿರೋ ಕೊಡದೇ ಇಲ್ಲ ಕೆಲಸ. ಇಲ್ಲಿ ಗಾಡಿ ರೇಡಿಯೇಟರ್ ಇದಾಗ್ಬಿಟ್ಟು ಕೆಲಸ ಆಗ್ಬಿಟ್ಟಿದೆ. ನೋಡ್ರಿ ಇಲ್ಲಿ ಗುರಿ ಹೆಂಗ್ ಕೂತವ್ರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಮೆಕ್ಯಾನಿಕ್ ಬಂದವ್ರೆ, ರೆಡಿ ಮಾಡ್ತಾವ್ರೆ. ನೋಡೋಣ ಏನಾಗುತ್ತೋ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಫಾಲೋವರ್ಸ್ ಆಗೋದು ಸಿಕ್ಕಾಪಟ್ಟೆ ಡ್ರಾಪ್ ಆಗ್ತಾ ಇದ್ದಾರೆ. ಯಾಕಂದರೆ ಐ ಥಿಂಕ್ ನಾನು ಸ್ವಲ್ಪ ರೆಗ್ಯುಲರಾಗಿ ಪೋಸ್ಟ್ ಮಾಡಬೇಕು ಅನಿಸುತ್ತೆ, ಪೋಸ್ಟ್ ಮಾಡಿಲ್ಲ. ಸೊ ನೆಕ್ಸ್ಟು ನಾನು ರೆಗ್ಯುಲರಾಗಿ ಪೋಸ್ಟ್ ಮಾಡ್ತೀನಿ. ಬಿಕಾಸ್ ಎಡಿಟಿಂಗ್ಗೆ ಗೈಸ್ ತುಂಬ ಟೈಮ್ ಹಿಡಿದ್ಬಿಡುತ್ತೆ, ಗೊತ್ತಿರುತ್ತಲ್ಲ ನಿಮ್ಗೆ ಹೆಂಗಿದ್ರು. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ದಯವಿಟ್ಟು ತುಂಬ ಸಪೋರ್ಟ್ ಮಾಡಿ. ಸಪೋರ್ಟ್ ಬೇಕಾಗಿದೆ. Okay, then see you in next vlog guys. Signing off. ಅಷ್ಟೇ.